बीदर के वरिष्ठ पत्रकार नागशेट्टी धर्मपुरे का मंगलवार को अचानक दिल का दौरा पड़ने से निधन हुआ था। धर्मपुरे के निधन पर बीदर इंचार्ज मिनिस्टर ईश्वर खंडे ने शोक व्यक्त किया और शनिवार को धर्मपुरे के घर जाकर उनके परिजनों से मुलाकात की। आज बीदर शहर के पत्रिका भवन में धर्मपुरे को मंत्री ईश्वर खंडे, पूर्व मंत्री राजशेखर पाटिल, बीदर जिला कांग्रेस समिति के एवं बूढ़ा अध्यक्ष बसवराज जापशेट्टी, गारंटी योजना कार्यान्वयन के जिला अध्यक्ष अमृतराव चिमकोड़े, बूढ़ा के पूर्व अध्यक्ष संजय जागीरदार ने धर्मपुरे के फोटो पर माल्यार्पण कर उन्हें श्रद्धांजलि अर्पित की। इस मौके पर मंत्री ईश्वर खंडे ने बात की। कैमरामैन पपुराज का कवरेज। माध्यमिक क्षेत्रದಲ್ಲಿ ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಬಹಳಷ್ಟು ಲವಲವಿಕೆಯಿಂದ ಅವರು ಸೇವೆಯನ್ನು ಮಾಡಿದ್ದಾರೆ. ಉತ್ಸಾಹಿಗಳಾಗಿದ್ರು, ನಗ್ನಗ್ತಾ ಇರ್ತಾ ಇದ್ರು. ಯಾರಿಗೂ ಕೆಟ್ಟದ್ದನ್ನು ಬಯಸಿದವರು ಅಂತ ಅಲ್ಲ, ಹಗಲಿರುಳು ಶ್ರಮ ಮಾಡುವಂತವರು, ಎಲ್ಲರ ಬಗ್ಗೆ ಅಪಾರವಾದಂತ ಅಭಿಮಾನ ಇಟ್ಕೊಂಡಂತವರು. ಅವರು ನಿಧನರಾಗುವಂತ ಪೂರ್ವದಲ್ಲಿ ಇವತ್ತು ನನ್ನ ಜೊತೆಯಲ್ಲಿ ಬಹಳ ಸುದೀರ್ಘವಾಗಿ ಮಾತನಾಡಿದ್ರು. ನಮ್ಮ ತಂದೆಯವರು ಅನಾರೋಗ್ಯ ಇದೆ ಅಂತ ಹೇಳಿ ನಾನು ಗುತ್ತಿಗೆ ಆಸ್ಪತ್ರೆಗೆ ಹೋಗಿದ್ದಂತ ಸಂದರ್ಭದಲ್ಲಿ ಇವತ್ತು ಅವರು ಬಹಳ ಅನೇಕ ವಿಷಯಗಳ ಬಗ್ಗೆ ಚರ್ಚೆನೂ ಮಾಡಿದ್ರು. ನನಗೆ ಅವರು ಇನ್ನಿಲ್ಲ ಅನ್ನುವಂತ ಅವರ ಸಾವಿನ ಸುದ್ದಿ ಬಂದಂಥದ್ದು ಕೇಳಿ ಬಹಳ ಆಘಾತವಾಯಿತು. ಯಾಕಂದ್ರೆ ನಂಬಲಿಕ್ಕೆ ಆಗಲಿಲ್ಲ. ನಾನು ಮತ್ತೆ ವೈದ್ಯರಿಗೆ ಸಂಪರ್ಕ ಮಾಡಿ ನಾನು ಅವರ ಸುದ್ದಿ ನಿಜ ಇದೆಯಾ ಸುಳ್ಳಿದೆಯಾ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡೆ. ಈ ಒಂದು ವಯಸ್ಸಿನಲ್ಲಿ ಅವರು ಹೋಗಬಾರ್ದಾಗಿತ್ತು. ದೇವರು ಅನ್ಯಾಯ ಆಗಿದೆ ಅವರ ಪರಿವಾರಕ್ಕೆ ನಾನು ಭೇಟಿ ಕೊಟ್ಟು ಸಾಂತ್ವನವನ್ನು ಹೇಳಿದ್ದೇನೆ. ಹೀಗಾಗಿ ಇಲ್ಲಿ ನಾನು ಮಾಧ್ಯಮಗೋಷ್ಠಿ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವತ್ತಿಗೂ ಅವ್ರು ಇರ್ತಿದ್ರು. ನಾವೆಲ್ಲ ಮಿಸ್ ಮಾಡ್ತಾ ಇದ್ದೇವೆ. ಅದಕ್ಕೆ ನಾನು ಇವತ್ತು ಭಗವಂತನು ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಮತ್ತು ಅವರ ಪರಿವಾರದವರಿಗೆ, ಅವರ ಸ್ನೇಹಿತರಿಗೆ ಅವರ ಅಗಲವಿಕೆ ತಡೆಕೊಳ್ಳಿಕ್ಕೆ ಶಕ್ತಿ ಕೊಡ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ನನ್ನ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ಶ್ರದ್ಧಾಂಜಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ನಾವೆಲ್ಲ ಒಂದು ನಿಮಿಷ ಎದ್ದು ನಿಂತು ಅವರಿಗೆ